ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಇವತ್ತು ರೊಟ್ಟಿ ಮಾಡ್ತಾ ಇದ್ದೇನೆ. ಲಾಸ್ಟ್ ವಿಡಿಯೋದಲ್ಲಿ ನಂಗೆ ಯಾರೋ ಒಬ್ರು ಕಮೆಂಟ್ ಮಾಡಿದ್ರು, ರೊಟ್ಟಿ ನಾದಿದ್ದು ನೀವಲ್ಲ ಅಂತ ಹೇಳಿ. ಅದಕ್ಕೆ ಇವತ್ತು ನಾನೇ ನಾದ್ಬಿಟ್ಟು ನಾನೇ ರೊಟ್ಟಿ ಮಾಡಿ ತೋರಿಸ್ತಿದ್ದೀನಿ ಅವರಿಗೋಸ್ಕರ. ಓಕೆ, ಆ್ಯಕ್ಚುಲಿ ಲಾಸ್ಟ್ ಟೈಮ್ ಏನಾಗಿತ್ತು ಅಂದರೆ ಸ್ವಲ್ಪ ಕೈಗೆ ಗಾಯ ಆಗಿತ್ತು. ಸೊ ಹಾಗಾಗಿ ನನಗೆ ರೊಟ್ಟಿ ನಾದಕ್ಕೆ ಆಗ್ತಿರ್ಲಿಲ್ಲ, ಅದಕ್ಕೆ ನಾನು ನಾದಿರಲಿಲ್ಲ. ಇವತ್ತು ನಾನು ನಾದ್ತೀನಿ ರೊಟ್ಟಿ ತೊಗೊಂಡಿದ್ದೀನಿ. ಪೂರ್ತಿ ನಮ್ಗೆ ಡೀಟೇಲಾಗಿ ತೋರಿಸ್ತೀನಿ, ಬನ್ನಿ. ಎಲ್ಲರಿಗೂ ಅನ್ನಿಸ್ಬೋದು, ಇವರಿಗೆ ಪ್ರಾಕ್ಟೀಸ್ ಇದೆ, ಮಾಡಿ ಮಾಡಿ ಏನು ಅನ್ಸಲ್ಲ, ನಮಗೆ ಬರಬೇಕಲ್ಲ ಅಂತ ಅನ್ನಿಸ್ಬೋದು ರೊಟ್ಟಿ ಮಾಡೋಕ್ಕೆ. ಸೊ ಖಂಡಿತವಾಗೂ ನಾನು ಬಿಗಿನಿಂಗಲ್ಲಿ ಬಂದಾಗ ನನಗೂ ತುಂಬ ಕಷ್ಟ ಆಗ್ತಿದ್ದು. ನನ್ನ ಊರು ಕೂಡ ಸಾಗರ, ಪಕ್ಕ ಮಲೆನಾಡಲ್ಲ ನಮ್ಮನ ಮನೆ. ನನ್ನ ಗಂಡನ ಮನೆ ಹುಬ್ಳಿ. ಆದ ಕಾರಣ ನನಗೆ ಅಲ್ಲೆಲ್ಲ ಬರೀ ಮೊಸರನ್ನ ಮತ್ತು ಚಪಾತಿ, ಚಪಾತಿ ದೂರದ ಮಾತು. ನಾವು ಬರೀ ಅನ್ನ, ಮೊಸರನ್ನ, ಸಾಂಬಾರನ್ನ ಈ ಥರ ಊಟ ಮಾಡೋರು. ಸೊ ಅಂಥವರಿಗೆ ನನಗೆ ಗಂಡನ ಮನೆಗೆ ಇಲ್ಲಿ ಉತ್ತರ ಕರ್ನಾಟಕದ ಕೊಟ್ಟಿದ್ದು, ಹುಬ್ಳಿಗೆ ಮದುವೆ ಮಾಡಿಕೊಟ್ಟಿದ್ದು. ಸೊ ಹಾಗಾಗಿ ನಂಗೆ ತುಂಬ ಕಷ್ಟ ಆಯಿತು. ಬಿಗಿನಿಂಗಲ್ಲಂತೂ ನಂಗೆ ಏನೂ ಮಾಡೋಕ್ಕೆ ಬರ್ತಿರ್ಲಿಲ್ಲ. ನಾನು ಜಾಬ್ ಮಾಡ್ತಾಯಿದ್ದೆ, ನನಗೆ ಏನೂ ಕೆಲಸ ಮಾಡಿಸ್ತಿರ್ಲಿಲ್ಲ ನಮ್ಮಮ್ಮ. ಅದರಲ್ಲಿ ಸ್ವಲ್ಪ ಚಪಾತಿ ಆದರೆ ಮಾಡ್ಬಿಡೋದು, ಈ ರೊಟ್ಟಿ ಅಂದರೆ ಇನ್ನೂ ಕಷ್ಟ. ಸೊ ನಂಗೆ ತುಂಬ ಕಷ್ಟ ಆಗ್ತಿತ್ತು. ಆಮೇಲೆ ಅರ್ಧಂಬರ್ಧ ಬೇಯಿಸೋಕ್ಕೂ ಬರ್ತಿರಲಿಲ್ಲ ಸರಿಯಾಗಿ. ನನಗೆ ಅರ್ಧಂಬರ್ಧ ಬೇಯಿಸೋದು ಹಾಗೆಲ್ಲ ಮಾಡ್ತಿದ್ದೆ ನಾನು. ನಮ್ಮ ಮನೆಯವರು ಏನೂ ಬಿಗಿನಿಂಗಲ್ಲಿ ಏನೂ ಅಂತಿರಲಿಲ್ಲ, ಬಟ್ ನಮ್ಮ ಅತ್ತೆ ತುಂಬ ಸಮಾಧಾನವಾಗಿ ನನಗೆ ಹೇಳಿಕೊಟ್ರು. ಅವ್ರು ಹೇಳಿದ ಒಂದೇ ಮಾತೇನೆಂದರೆ, ನೀನು ರೊಟ್ಟಿ ಇದೆಲ್ಲ ದೊಡ್ಡಕ್ಕೆ ಮಾಡಬೇಡ, ಚಿಕ್ಕದು ಅಂಗೈ ಎಷ್ಟಿದೆಯಲ್ಲ ಅಷ್ಟೇ ರೊಟ್ಟಿ ಮಾಡು. ಅವಾಗ ರೊಟ್ಟಿ ಹರಿಯಲ್ಲ, ಅವಾಗ ಚೆನ್ನಾಗಿ ಬರುತ್ತೆ ರೊಟ್ಟಿ ನೀಟಾಗಿ. ನಿಧಾನಕ್ಕೆ ಹಾಗೆ ಹೋಗ್ತಾ ಪ್ರಾಕ್ಟೀಸ್ ಆಗ್ತಾ ಹೋಗುತ್ತೆ ಅಂತ. ನೀವು ಹಿಟ್ಟು ಕಡಿಮೆ ತೊಗೊಂಡ್ಬಿಟ್ಟು ಚಪಾತಿ ಲಟ್ಸಂಗೆ ಕಟ್ಸೋದು. ಆಮೇಲೆ ಕಂಠ ಇದೆಯಲ್ಲ, ಕಂಠ ಸ್ವಲ್ಪ ಜಾಸ್ತಿ ಲಟ್ಸಿ, ಅವಾಗ ತೆಳುವು ಬರುತ್ತೆ, ರೊಟ್ಟಿ ಚೆನ್ನಾಗುತ್ತೆ ತಿನ್ನೋಕ್ಕೆ. ನಾನು ಇವತ್ತು ಇಷ್ಟೆಲ್ಲ ಇಟ್ಕೊಂಡು ಬಂದಿದ್ದೀನಿ ಅಂದರೆ, ನಾನು ಇಷ್ಟೆಲ್ಲ ಶಾಪಿಂಗ್ ಮಾಡಿದ್ದೀನಿ, ಆನ್ಲೈನ್ ಶಾಪಿಂಗ್, ಮೀಶೋ ಮತ್ತು ಫ್ಲಿಪ್ಕಾರ್ಟಲ್ಲಿ. ಅದನ್ನು ನಾನು ನಿಮಗೆ ತೋರಿಸೋಣ ಅಂತ ಬಂದಿದ್ದೀನಿ. ಈ ಡ್ರೆಸ್ಸಿಗೆ ನಾನು 368 ರೂಪೀಸ್ ಕೊಟ್ಟಿದ್ದೆ. ಮೇಲ್ಗಡೆ ಫುಲ್ ಎಂಬ್ರಾಯ್ಡ್ರಿ ಇದೆ. ಇದಕ್ಕೆ ದುಪ್ಪಟ್ಟನೂ ಅವಶ್ಯಕತೆ ಇಲ್ಲ, ಒಂದು ಜಸ್ಟ್ ಈ ಥರ ಟ್ಯಾಗ್ ಥರ ಕೊಟ್ಟಿದ್ದಾನೆ, ಜಸ್ಟ್ ಅದನ್ನು ಕಟ್ಟೋದಷ್ಟೇ. ಫ್ರಂಟಲ್ಲಿ ಇದೆ ಅದು, ಮತ್ತು ಕೆಳಗೆ ಗುಚ್ಚು ಬೇರೆ ಕೊಟ್ಟಿದ್ದಾನೆ. ಚೆನ್ನಾಗಿದೆ, ಇದು ನಂಗೆ ತುಂಬ ಇಷ್ಟ ಆಯಿತು. ಸ್ವಲ್ಪ ನಾನು ಲೂಸ್ ತೊಗೊಂಡಿದ್ದೀನಿ, ಯಾಕಂದರೆ ಇದು ಸಿಂಕ್ ಆಗೋ ಚಾನ್ಸಸ್ ಇದೆ. ಇದು ಪ್ಯೂರ್ ಕಾಟನ್ ಇದೆ, ಹಾಗಾಗಿ ಜಸ್ಟ್ ಇದು 368 ರೂಪೀಸ್ ಆಯಿತು. ನಂಗೆ ಇಷ್ಟ ಆಯಿತು ಈ ಕಲರ್ ಕೂಡ, ಕಲರ್ ಕಾಂಬಿನೇಷನ್ ಕೂಡ ಚೆನ್ನಾಗಿದೆ. ಅದು ಪಿಂಕಲ್ಲಿ, ಪಿಂಕ್ ನಾವು ಲೆಗಿನ್ಸ್ ಪ್ಯಾಂಟ್ ಹಾಕ್ಬೋದು. ಸ್ವಲ್ಪ ಲೂಸ್ ಆಯಿತು, ನಾನು ಸ್ವಲ್ಪ ಲೂಸಾಗಿ ವೇರ್ ಮಾಡ್ತೀನಿ. ಇದು ನೆಕ್ಸ್ಟ್, ಇದು ನಾನು 550 ರೂಪೀಸ್ ಕೊಟ್ಟಿದ್ದೆ. ಇದು ಸ್ವಲ್ಪ ಪ್ರಿಂಟ್ ಇದೆ. ಇದು ಬ್ರಷ್ ಹಾಕಲಿಲ್ಲ ಅಂದರೆ ಆಯ್ತು ಅಷ್ಟೇ, ಬ್ರಷ್ ಹಾಕಬಾರ್ದು ಮತ್ತು ವಾಶ್ ಮಿಷಿನ್ಗೆ ಹಾಕಬಾರ್ದು ಈ ಬಟ್ಟೆನ, ಮತ್ತು ಚೆನ್ನಾಗಿ ಕಾಣ್ತಿದ್ದು. ಇದು ನಾನು 700 ರೂಪೀಸ್ ಕೊಟ್ಟಿದ್ದು. ಇದು ತುಂಬ ಲೂಸ್ ಆಗ್ತಾಯಿದೆ ನನಗೆ. ಸೊ ಇದನ್ನು ರಿಟರ್ನ್ ಮಾಡಿಬಿಟ್ಟು ನಾನು ಇನ್ನೊಂದು ಸ್ಮಾಲ್ ಸೈಜ್ ತೊಗೊಳ್ತೀನಿ. ಬಟ್ ಇದು ಕಲರ್ ಕೂಡ ತುಂಬ ಚೆನ್ನಾಗಿದೆ, ಎಥನಿಕ್ ವೇರ್ ಇದೆ. ಈ ರೀತಿ ಗೋಲ್ಡನ್ ಬಾರ್ಡರ್ ಬೇರೆ ಕೊಟ್ಟಿದ್ದಾನೆ. ಇದೊಂದು ನಾನು ಚೇಂಜ್ ಮಾಡ್ತೀನಿ ಸೈಜು, ಇಲ್ಲಾಂದರೆ ನಾನು ಸ್ಟಿಚ್ಚರು ಮಾಡಿಸ್ತೀನಿ. ಇದು ಚೆನ್ನಾಗಿ ಕಾಣ್ತಿತ್ತು ನನಗೆ. ನೋಡಿದ್ರಲ್ಲ ಯಾವ ಥರ ಇದೆ ಡ್ರೆಸ್ಸಸ್ ಅಂತೇಳಿ. ತುಂಬ ಚೆನ್ನಾಗಿದೆ, ತುಂಬ ಕಂಫರ್ಟಬಲ್ ಆಗಿದೆ. ನಿಮಗೆ ಆ ಡ್ರೆಸ್ಸಲ್ಲಿ ನಿಮ್ಗೆ ಯಾವುದಾದ್ರು ಇಷ್ಟ ಆದರೆ ಡಿಸ್ಕ್ರಿಪ್ಷನಲ್ಲಿ ಅದರ ಲಿಂಕ್ ಹಾಕಿರ್ತೀನಿ, ನೀವು ಕೂಡ ತೊಗೊಳ್ಬೋದು. ಒಬ್ಬರು ಮನೆಗೆ ನಮಗೆ ಇನ್ವೈಟ್ ಮಾಡಿದ್ರು, ಪೂಜೆ ಇತ್ತು ಅವ್ರ ಮನೇಲಿ, ಮತ್ತು ಅವ್ರ ಫ್ಲ್ಯಾಟ್ ಕೂಡ ಪರ್ಚೇಸ್ ಮಾಡಿದ್ರು. ಸೊ ಹಾಗಾಗಿ ಓಪನಿಂಗ್ ಆಗಿ ಹೋಗ್ಬಿಟ್ಟಿತ್ತು, ಒಂದು ಪೂಜೆ ಇಟ್ಕೊಂಡಿದ್ರು, ಪೂಜೆ ಕರೆದ್ರು, ಎಲ್ಲ ಫ್ರೆಂಡ್ಸು ಹೋಗ್ಬಿಟ್ಟಿದ್ರು. ಇನ್ನೊಬ್ಳು ಮಾತ್ರ, ನಾನು ನನ್ನ ಫ್ರೆಂಡ್ ಮಾತ್ರ ಒಂದು ಆಟೋ ಮಾಡ್ಕೊಂಡು ಈಗ ಲೇಟಾಗಿ ಹೋಗ್ತಾ ಇದ್ವಿ. ಸ್ವಲ್ಪ ಲೇಟಾಗಿ ಹೋಗ್ಬಿಡ್ತು. ಅವರೊಂದು ಸುಂದರಕಾಂಡ ಅಂತ ಪೂಜೆ ಮಾಡ್ತೀನಿ ಅಂತ. ಆ ಪೂಜೆ ಬಗ್ಗೆ ನನಗೆ ಏನೂ ಗೊತ್ತಿಲ್ಲ, ಬನ್ನಿ ಪೂಜೆಗೆ ಅಂತ ಕರೆದ್ರು. ಇವತ್ತಿನ ಡ್ರೆಸ್ ನೋಡ್ಬೋದು, ನಾನು ತುಂಬ ಚೆನ್ನಾಗಿದೆ. ಇದು ಭಾಳ ಹಳೇದು, ಹಾಗಾಗಿ ನಾನು ಇದನ್ನೇನು ಲಿಂಕ್ ಆಗಲಿ ಏನಾಗಲಿ ನನ್ನ ಹತ್ರ ಇಲ್ಲ ಕಳ್ಸೋಕ್ಕೆ. ಸೊ ಹಾಗಾಗಿ ನಾನು ವಿಡಿಯೋ ಮಾಡಿಲ್ಲ ಇದ್ರದ್ದು. ನಾನು ಹೋಗ್ತಾ ಇರೋದು ಕೊತ್ನೂರು ದಿಣ್ಣೆ ಹತ್ರ ಇರುವಂತಹ ಶೋಭಾ ಫಾರೆಸ್ಟ್ ಎಡ್ಜ್ ಅನ್ನೋ ಒಂದು ಅಪಾರ್ಟ್ಮೆಂಟ್ಗೆ. ಅಪಾರ್ಟ್ಮೆಂಟ್ ತುಂಬ ಚೆನ್ನಾಗಿದೆ ರೀ, ಸೂಪರ್ ಆಗಿದೆ. ಹೊಸ ಅಪಾರ್ಟ್ಮೆಂಟ್ ಇದು, ಹೊಸದಾಗಿ ಅವ್ರು ತೊಗೊಂಡಿದ್ದಾರೆ ಫ್ಲ್ಯಾಟು. ಆಲ್ರೆಡಿ ಓಪನಿಂಗ್ ಒಂದು ಚಿಕ್ಕದಾಗಿ ಮಾಡ್ಕೊಂಡ್ರು ಅವರು. ಈ ಪೂಜೆನೇ ಇಟ್ಕೊಂಡಿದ್ದಾರೆ ಇಮಿಡಿಯೇಟಾಗಿ, ಇನ್ನೂ ಶಿಫ್ಟ್ ಕೂಡ ಆಗಿಲ್ಲ, ಆವಾಗಲೇ ಪೂಜೆ ಇಟ್ಕೊಂಡಿದ್ದಾರೆ. ಇಲ್ಲಿ ನೋಡ್ಬೋದು ಪಾರ್ಟಿ ಹಾಲ್ ಇದೆ, ಸೂಪರ್ ಆಗಿದೆ ರೀ. ಇದು ಸ್ವಿಮ್ಮಿಂಗ್ ಪೂಲ್ ಇದೆ, ತುಂಬ ಚೆನ್ನಾಗಿದೆ ಮಾತ್ರ. ನನಗಂತೂ ಏನು ರೀ ಇದು ಇಂಥ ಪಾಶ್ ಆಗಿದೆಯಲ್ಲ ಅಂತ ಅಂದೆ. ಮೇಂಟೆನೆನ್ಸ್ ಎಷ್ಟು ಅಂತ ಕೇಳ್ತಾ ಇದ್ದೆ ನಾನು, ಯಾಕಂದರೆ ಇಷ್ಟೆಲ್ಲ ಸಿಸ್ಟಮೆಟಿಕ್ ಇದೆ ಅಂದರೆ ಸ್ವಲ್ಪ ಮೇಂಟೆನೆನ್ಸ್ ಕಾಸ್ಟ್ಲಿನೇ ಇರ್ಬೋದು ಇದ್ರದ್ದು. ಬಟ್ ತುಂಬ ಚೆನ್ನಾಗಿದೆ. ಸಿಸ್ಟಮೆಟಿಕ್ ಲೈಫ್ ಬೇಕು, ಹೈಫೈ ಲೈಫ್ ಬೇಕು ಅನ್ನೋ ರಡ್ಡಿಲ್ಲ. ವಿಸಿಟರ್ಸ್ಗಳು ಬಂದರೆ ಇಲ್ಲಿ ಕೂತ್ಕೊಳ್ಳೋಕ್ಕಿದೆ, ಫ್ಯಾನ್ ಇದೆ, ಎಲ್ಲ ಫೆಸಿಲಿಟೀಸ್ ಇದೆ. ಇವರು ಗ್ರೌಂಡ್ ಫ್ಲೋರಲ್ಲೇ ಮಾಡ್ಕೊಂಡಿದ್ದಾರೆ, ಗ್ರೌಂಡ್ ಫ್ಲೋರಲ್ಲೇ ಇದೆ ಇದು. ಮತ್ತು ಬೆಳಕಿಗೂ ಏನು ಕಮ್ಮಿ ಇಲ್ಲ ರೀ, ಚೆನ್ನಾಗಿದೆ ಬೆಳಕೆಲ್ಲ.
ಇಲ್ಲ ಲಿಫ್ಟ್ ನೋಡ್ಬೋದು ನೀವು, ಲಿಫ್ಟ್ ಕಾಣ್ತಾ ಇದೆ, ಪಕ್ಕದಲ್ಲಿ ಲಿಫ್ಟ್ ಇದೆ. ತುಂಬ ಇಷ್ಟ ಆಯಿತು ಮನೆ ಮಾತ್ರ. ಕಲರೆಲ್ಲ ಪೇಂಟಿಂಗ್ಸ್ ಆಗಲಿ ಏನೇ ಆಗಲಿ ಸಿಸ್ಟಮೆಟಿಕ್ ವಾಸ್ತು ಆಗಲಿ ತುಂಬ ಚೆನ್ನಾಗಿದೆ ಮನೆ. ಆಲ್ರೆಡಿ ಪೂಜೆ ಸ್ಟಾರ್ಟ್ ಆಗಿಬಿಟ್ಟಿತ್ತು, ನಾವು ಬರೋದು ಲೇಟ್ ಆಯಿತು. ಸೊ ಪೂಜೆ ಮಾಡ್ತಾಯಿದ್ರು, ಹಾಗಾಗಿ ನಾವು ಸೈಲೆಂಟಾಗಿ ಹೋಗಿ ಕೂತ್ಕೊಂಡ್ವಿ. ಯಾಕಂದರೆ ನಾವು ಮಧ್ಯದಲ್ಲಿ ಏನೂ ಮಾತಾಡೋಕ್ಕಾಗಲ್ಲ. ಸೊ ಎಲ್ಲರೂ ವಿಡಿಯೋ ಮಾಡೋದನ್ನೇ ಅಬ್ಸರ್ವ್ ಮಾಡ್ತಾಯಿದ್ರು. ಇನ್ನು ನಾನು ಏನು ಡಿಸ್ಟರ್ಬ್ ಮಾಡೋದು ಅಂತ ಸೀದಾ ಹೋಗಿ ಕೂತ್ಕೊಂಡೆ. ಇಲ್ಲಿರೋರೆಲ್ಲ ಆಲ್ಮೋಸ್ಟಾಗಿ ನಾರ್ತ್ ಈಸ್ಟ್ ಅವರೇ ಇರೋದು. ಸೊ ಅವ್ರ ಮನೇಲಿ ಇದು ಪೂಜೆ ನಡೀತಾ ಇರೋದು. ನೋಡ್ಬೋದು ಪೂಜಾ ಮಂದಿರ ಎಷ್ಟು ಚೆನ್ನಾಗಿದೆ, ತುಂಬ ಚೆನ್ನಾಗಿ ಕಟ್ಟಿದ್ದಾರೆ ರೀ ಮನೆ ಮಾತ್ರ. ಇದು ತುಂಬ ಚೆನ್ನಾಗಿದೆ, ನಂಗೆ ತುಂಬ ಇಷ್ಟ ಆಯಿತು. ಇವರೇ ಮೇನ್ ಗುರು, ಮತ್ತು ಇವರು ಚಾಚಿಜಿ ಅಂತ ಕರೀತಾರೆ ಅವರಿಗೆ. ಅವ್ರಿಗೆ ತುಂಬ ಏಜ್ ಆಗಿದೆ. ಸೊ ಅವರೇ ಫಸ್ಟ್ ಇದನ್ನು ಸ್ಟಾರ್ಟ್ ಮಾಡಿದ್ದು ಅಂತ ಹೇಳಿದ್ರೆ. ಇವರು ಮೇನ್ ಇದಾರಲ್ಲ, ಇಲ್ಲಿ ಕಾಣ್ತಾ ಇದ್ರಲ್ಲ, ಇವ್ರದೇ ಮನೆ ಇದು ಓಪನಿಂಗ್ ಆಗಿರೋದು. ಸೊ ಅವ್ರಿಗೆ ತುಂಬ ಖುಷಿಯಾಗಿದೆ, ಎಲ್ಲರೂ ಬಂದ್ರಲ್ಲ ನಮ್ಮ ಮನೆಗೆ ಇಷ್ಟು ದೂರ ಅಂತೇಳಿ ಭಾಳ ಖುಷಿಪಟ್ಟರು ಅವರು. ಇಲ್ಲಿ ಇವರು ಫಸ್ಟ್ ಬಂದ ತಕ್ಷಣ ನಮಗೆ ಕುಂಕುಮ ಮತ್ತು ಅಕ್ಷತೆ ಕಾಳನ್ನು ಹಣೆಗೆ ಹಚ್ತಾರೆ. ನೆಕ್ಸ್ಟ್ ನೋಡ್ಬೋದು ನೀವು ಅಕ್ಷತೆ ಕಾಳು ಮತ್ತು ಕುಂಕುಮನ ಹಚ್ಬಿಟ್ಟು ಅದ್ರ ಮೇಲೆ ಅಕ್ಷತೆ ಕಾಳು ಇಡ್ತಾರೆ. ಈ ರೀತಿ ಅಂದರೆ ವೆಲ್ಕಮ್ ಮಾಡೋದು, ಆ ರೀತಿ ಅವ್ರ ಪದ್ಧತಿ. ನೋಡ್ಬೋದು ಎಷ್ಟು ಚೆನ್ನಾಗಿದೆಲ್ಲ, ಖುಷಿಯಾಗತ್ತಲ್ವ ಈ ರೀತಿ ಸಂಪ್ರದಾಯವಾಗಿ ಮಾಡಿದ್ರೆ. ನಮ್ಮ ಫ್ರೆಂಡ್ಸ್ ಎಲ್ಲ ನಂದು ವಿಡಿಯೋ ಮಾಡು, ನಾನು ಬರಬೇಕು ಅಂತ ಹೇಳ್ತಾಯಿದ್ರು. ಈ ರೀತಿ ಒಂದು ನಮಗೆ ರಾಖಿ ಥರ ಒಂದು ದಾರನ ಕಟ್ಟಿದ್ರು ಅವರು. ಸೊ ಇದು ಯಾಕೆ ಕಟ್ತಾರಂತ ನಂಗೆ ಗೊತ್ತಿಲ್ಲ, ನೋಡೋಣ ಯಾಕೆ ಕಟ್ತಾರಂತ ಕೇಳೋಣ ಅವ್ರ ಹತ್ರ. ಮನೆ ಮಾತ್ರ ತುಂಬ ಚೆನ್ನಾಗಿದೆ ರೀ, ಇಂಟೀರಿಯರ್ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ರು. ನಾನು ತುಂಬ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದೆ ಅವರಿಗೆ. ಡೈನಿಂಗ್ ಟೇಬಲ್ ಆಗಿರ್ಬೋದು, ತುಂಬ ಏನೋ ಒಂದು ಖುಷಿ. ನಮ್ಮ ಕನಸಿನ ಮನೆ ಆದಮೇಲೆ ಈ ರೀತಿ ಇಂಟೀರಿಯರ್ ಎಲ್ಲ ಮಾಡ್ಕೊಂಡ್ರೆ ಎಷ್ಟು ಖುಷಿ ಆಗುತ್ತಲ್ಲ, ನಮಗೆ ನಾವೇ ಖುಷಿ ಆಯ್ತು. ಅದು ಮನಸ್ಸಿನ ಖುಷಿ, ಅದು ಯಾರಿಗೂ ಹೇಳೋಕ್ಕಾಗಲ್ಲ. ಒಂದು ಸುಂದರಕಾಂಡ್ ಅನ್ನೋ ಒಂದು ಬುಕ್ ಇದೆ, ಆ ಬುಕ್ಕನ್ನು ಅವ್ರು ಓದ್ತಾರೆ. ಅದು ಪೂರ್ತಿಯಾಗಿ ಹಿಂದಿಯಲ್ಲಿದೆ, ಯಾಕಂದರೆ ಇವರೆಲ್ಲ ನಾರ್ತ್ ಈಸ್ಟ್ ಆಗಿರೋದ್ರಿಂದ ಅದನ್ನು ಹಿಂದಿಯಲ್ಲೇ ಓದ್ತಾರೆ. ಈ ರೀತಿ ಒಂದೊಂದು ಹೂಗಳನ್ನು ನಾವು ತೊಗೊಂಡ್ಬಿಟ್ಟು ದೇವ್ರ ಮೇಲೆ ದೇವರಿಗೆ ಏರಿಸ್ಬೇಕಾಗತ್ತೆ ನಾವು. ನಂತರದಲ್ಲಿ ನಾವು ನೋಡಿ ಮನೆ ಮಾತ್ರ ನಂಗೆ ಭಾಳ ಇಷ್ಟ ಆಯಿತು. ಇಲ್ಲಿ ಬಾಲ್ಕನಿ ಹತ್ರ ಬಂದೆ ನಾನು. ಏನು ರೀ ಕಾರೆಲ್ಲ ಇಡೋಕ್ಕೆ ಫುಲ್ಲು ಟಾರ್ ರೋಡ್ ಥರ ಮಾಡಿಬಿಟ್ಟಿದ್ದಾರೆ, ಸೂಪರ್ ಆಗಿದೆ ರೀ ಮಾತ್ರ ಮನೆ ಮಾತ್ರ. ಸೊ ಇದು 1.5 ಕೋಟಿ ಆಯ್ತಂತ ಅವರಿಗೆ ಫುಲ್ ಇಂಟೀರಿಯರ್ ಫುಲ್ ಮಾಡ್ಸೋಕ್ಕೋಸ್ಕರ. ಇವ್ರ ಮೇಂಟೆನೆನ್ಸು ಕಾಸ್ಟ್ಲಿ ಇರ್ಬೋದೇನೋ ಅಂತ ಅಂದ್ಕೊಂಡೆ, ಯಾಕಂದರೆ ಮನೆ ಈ ರೀತಿ ಸೂಪರ್ ಆಗಿದೆ ಅಂದರೆ ಮೇಂಟೆನೆನ್ಸು ಕಾಸ್ಟ್ಲಿ ಇದೆ. ಇವರು ಅವರ ಅತ್ತೆ ನೋಡ್ಬೋದು ಮನೆ ಇದು ನೋಡಿ. ನಾನು ಒಳಗಡೆ ಎಲ್ಲ ನೋಡೋಕ್ಕಾಗಲಿಲ್ಲ, ಈಗ ನೋಡ್ತಾ ಇದ್ದೆ. ಬಾತ್ರೂಮ್ ಕೂಡ ನೋಡಿ ಏನು ಚೆನ್ನಾಗಿ ಮಾಡಿಸಿದ್ದಾರೆ. ಎಲ್ಲರಿಗೂ ಅವರು ಒಂದು ಟಿಫನ್ ಅರೇಂಜ್ ಮಾಡಿದರು, ಸಮೋಸ, ಚಿಪ್ಸು, ಆಮೇಲೆ ಜಾಮೂನು, ತುಂಬ ಚೆನ್ನಾಗಿತ್ತು ನೋಡ್ಬೋದು, ಟೇಸ್ಟಿಯಾಗಿತ್ತು. ಅವರು ಮಾಡೋವಂಥ ಸತ್ಕಾರ ನಂಗೆ ತುಂಬ ಇಷ್ಟ ಆಯಿತು. ಎಲ್ಲ ನೀಟಾಗಿ ಅವ್ರು ಪ್ರಿಪೇರ್ ಮಾಡಿದ್ರು. ಇವ್ರದ್ದೇ ಅದು ಮನೆ. ಅವ್ರಿಗಂತೂ ತುಂಬ ಖುಷಿಯಾಗಿಬಿಟ್ಟಿತ್ತು. ನಂದು ವಿಡಿಯೋ ಮಾಡು ಮನ್ಸ ಅಂತ ಹೇಳ್ತಾಯಿದ್ರು. ಖುಷಿ ಅಂದರೆ ಖುಷಿ ಅವರಿಗೆ. ಸೊ ಇವರು ಅವ್ರ ನೈಬರು, ಹಳೆ ಮನೆ ನೈಬರು. ಇವ್ರಿಗೆ ಎಷ್ಟು ಅವ್ರು ಇಂಪಾರ್ಟೆನ್ಸ್ ಕೊಟ್ಟರು ಅಂದರೆ, ಇವ್ರು ಎಷ್ಟು ಚೆನ್ನಾಗಿರ್ಬೇಡ, ಹೊಂದ್ಕೊಂಡಿರಬೇಡ ಹೇಳಿ. ಇವರಿಬ್ಬರು ವಾರ್ಗಿತ್ತಿಯರು. ಇವ್ರು ಕೂಡ ಇಲ್ಲಿ ಫಸ್ಟ್ ಫ್ಲೋರಲ್ಲೇ ಶಿಫ್ಟ್ ಆಗ್ತಾ ಇದ್ದಾರೆ. ಅವ್ರ ಮನೆ ಇನ್ನೂ ಸ್ವಲ್ಪ ಕನ್ಸ್ಟ್ರಕ್ಷನ್ ನಡೀತಾ ಇದೆ. ಐಸ್ ಕ್ರೀಮ್ ಇತ್ತು, ಐಸ್ ಕ್ರೀಮ್ ಸಕ್ಕತ್ತಾಗಿತ್ತು, ಟೇಸ್ಟಿಯಾಗಿತ್ತು. ನಾನು ಐಸ್ ಕ್ರೀಮ್ ಕೂಡ ತಿಂದೆ. ತುಂಬ ಖುಷಿಪಟ್ಟರು, ಎಲ್ಲರೂ ಬಂದ್ರಲ್ಲ ಇಷ್ಟು ದೂರ ಅಂತ, ಅದೇ ಅವ್ರಿಗೆ ಖುಷಿ. ನನ್ನ ಫ್ರೆಂಡ್ ಅಂತೂ ನಿಮಗೆ ಗೊತ್ತಿದೆ, ಕೃಪಾ ಬಗ್ಗೆ ಅಂತೂ ಆಲ್ರೆಡಿ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ. ಇವರೇ ನಮ್ಮ ಮೇನ್ ಗುರುಗಳು. ಸೊ ಅವರು ಮೇನ್ ಅವರೇ ಪೂಜೆನ ಇದನ್ನು ಸ್ಟಾರ್ಟ್ ಮಾಡಿದ್ದು. ಇವರೇ ನೈಬರ್ಸು. ಇವರು ತುಂಬ ಪೊಲೈಟ್ ಇದ್ದಾರೆ. ಈಸ್ ಎ ವೆರಿ ಇಂಟ್ರೆಸ್ಟಿಂಗ್ ಲೇಡಿ, ತುಂಬ ಚೆನ್ನಾಗಿ ಮಾತಾಡ್ತಾರೆ. ಅವ್ರ ಮಗಳು ಕೂಡ. ಖುಷಿ ಆಯಿತು ಇವ್ರನ್ನ ಮೀಟ್ ಆಗಿ ನಾನು. ಇಲ್ಲಿ ನೋಡಿ ಅಕ್ವಾಗಾರ್ಡ್ ಇವರು ಎಲ್ಲಿಗೆ ಫಿಕ್ಸ್ ಮಾಡಿದ್ದಾರೆ ಅಂದರೆ, ಕೆಳಗಡೆ ಫಿಕ್ಸ್ ಮಾಡಿಬಿಟ್ಟು ಮೇಲ್ಗಡೆ ನಲ್ಲಿದ್ದು ಮಾತ್ರ ಮಾಡಿದ್ದಾರೆ. ಸ್ಪೇಸ್ ಉಳಿಯುತ್ತಲ್ಲ, ಜಾಗ ಉಳಿಯುತ್ತಲ್ಲ ಅಂಥೇಳಿ ಇದೊಂದು ಐಡಿಯಾ ಚೆನ್ನಾಗಿದೆ. ನೆಕ್ಸ್ಟು ಪ್ರಸಾದಕ್ಕೆ ಇವರು ಈ ರೀತಿ ಎಲ್ಲ ಪ್ಯಾಕೆಟ್ ಮಾಡಿಬಿಟ್ಟಿರ್ತಾರೆ, ಪ್ರಸಾದನ ಹಂಚ್ತಾ ಇದ್ರು. ಶಿ ಈಸ್ ವೆರಿ ಪೊಲೈಟ್ ಲೇಡಿ ಅಂತ ಹೇಳ್ಬೋದು. ಇವರು ಅವರ ಹಳೇ ನೈಬರರು.
ಬಟ್ ಎಂಥ ಒಳ್ಳೆ ಚೆನ್ನಾಗಿ ಮಾತಾಡ್ತಾರೆ. ಅವ್ರಿಗೆ ಕನ್ನಡ ಬರಲ್ಲ, ಆದರೂ ಕೂಡ ಅವರು ಹಿಂದಿಯಲ್ಲೇ ಮಾತಾಡ್ತಾರೆ. ನಾನು ಹೇಳಿದೆ ಕನ್ನಡ ಬೇಗ ಕಲೀರಿ ಅಂತ ಹೇಳಿ ಬಂದಿದ್ದೀನಿ ನಾನು ಅವರಿಗೆ. ಸೊ ಬಹಳ ಖುಷಿಯಾಯಿತು ಇವರನ್ನೆಲ್ಲ ಮೀಟಾಗಿ ನನಗೆ. ಆದರೆ ನನಗೆ ಈ ಪೂಜೆ ಯಾಕೆ ಮಾಡ್ತಾರೆ ಅಂತ ಗೊತ್ತಿಲ್ಲ, ನಾನು ಅದನ್ನೇ ಅವ್ರ ಹತ್ರ ಕೇಳ್ತೀನಿ ಈಗ. ಸೊ ಅವ್ರು ಏನು ಹೇಳ್ತಾರೆ ನೋಡೋಣ. ನಾನು ಸುಂದರಕಾಂಡಕ್ಕೆ ಬಂದಿದ್ದೀನಿ, ಫಸ್ಟ್ ಟೈಮ್ ಬಂದಿದ್ದೀನಿ. ಇದ್ರ ಪ್ರತಿಫಲ ಏನು ಫಲ ಏನು ನನಗೆ ಗೊತ್ತಿಲ್ಲ. ಇಲ್ಲಿ ಇವ್ರು ಮೇಡಮ್ ಇದ್ದಾರೆ, ಮೇನ್ ಕ್ಯಾಪ್ಟನ್ ಇವರೇ. ಸೊ ಇವ್ರು ಮೇನ್ ಗುರು ಅಂತ ಹೇಳ್ಬೋದು. ಇವ್ರಿಗೆ ಕೇಳೋಣ ಇದ್ರ ಬಗ್ಗೆ ಇವ್ರು ಏನ್ ಹೇಳ್ತಾರೆ ಅಂತ ನೋಡೋಣ. ಫಸ್ಟ್ ನಾವು ಸುಂದರಕಾಂಡ ಅಂದ್ರೆ ಏನಂತಾನೆ ನನಗೆ ಗೊತ್ತಿಲ್ಲ. ಸೊ ಅವ್ರ ಹತ್ರ ಕೇಳ್ಬಿಟ್ಟು ನಾವು ತಿಳ್ಕೊಳ್ಳೋಣ ಫಸ್ಟ್ ಅದ್ರ ಫಲ ಏನು, ಏನಕ್ಕೆ ಮಾಡ್ತಾರೆ ಅಂತ ಹೇಳಿ. आंटी जी, अभी सुंदरकांड मतलब क्या होता है? रामायण में जब हम पढ़ते हैं, आपको पता होगा सनातन धर्म में रामायण का बहुत ज़्यादा महत्व है। रामायण में 7 अध्याय हैं, जिसमें 5वां अध्याय सुंदरकांड है। सुंदरकांड में वर्णन है कि हनुमान जी सीता जी का पता लगाने के लिए लंका जाते हैं और वहाँ सारी बाधाओं को पार करके और उनका पता लगा करके राम जी को बताते हैं। यानी राम जी का काम वो बहुत अच्छी तरह करके आते हैं। और ये एक भक्त की जीत का वर्णन है इसमें, इस कांड में, सुंदर कांड में भक्त की जीत का वर्णन है। तो हम सब इसका बार बार पाठ करते हैं, बार बार इसको पढ़ते हैं। हम चाहते हैं कि हम भी राम जी के भक्त बन करके अच्छी तरह हम भी अपने जीवन में हर सफलता को प्राप्त करें, हर अच्छी चीज़ों को प्राप्त करें, जो हमारी अच्छी कामनाएं हैं उनको हम प्राप्त करें। अभी तुम हाथ में कुछ बांधा है ना इधर, वो क्या है, वो क्यों बांधते हैं? ये देखो एक ऑस्पिशियस थ्रेड बोल सकते हैं इसको, मतलब शुभ धागा, शुभ बंधन बोल सकते हैं इसको हम। और ये हम एक दूसरे को बांधते हैं। इसमें बहुत सारा है, बहुत डिफरेंट है। हाँ, कौन सा भी बांध दिए तो? हाँ, जब भी मैं किसी सुंदरकांड में या किसी पूजा में जाती हैं, हाँ देखो मानसा, ये क्या होता है कि जब भी हम पूजा करते हैं, जब भी ये सुंदरकांड होता है तो कुछ न कुछ शुभ घटना हमारे घर में होती ही होती है। और ऐसे कोई मनोकामना लेके करती हूँ तो वो भी पूरी होती है, और अगर कोई मनोकामना नहीं भी लेती हूँ तो भी हमारे घर में सुख समृद्धि शांति का वातावरण बनता है। चाची जी, मेरे बच्चे ठीक से नहीं पढ़ रहे थे, अब पढ़ के अच्छे हो गए हैं। एक MBA कर लिया, एक वकालत कर लिया, 2 इंजीनियर कर लिया है। तो मैं जो मन में सोचती हूँ मेरी मनोकामना पूरी होती है। ये हम 2015 से कर रहे हैं। हाँ। और हमने अभी 2023 में 24 टाइम्स किया है। सुंदरकांड रखा है क्योंकि सुंदरकांड रखने से हमें घर में सुख समृद्धि मिलती है। पूजा पाठ करने से घर में अच्छा घर मिला है। वो तो सही है, मैं क्या पूछ रही हूँ, सुंदरकांड से आपको अच्छा हुआ है? हाँ, अच्छा हुआ है ना, घर मिला है अच्छा, बच्चे अच्छे से पढ़ रहे हैं, सभी अच्छे हो रहे हैं, इसलिए आप बिलीव करते हैं? हाँ, बिलीव करते हैं। अब कितना आगे हम कई साल से हो गए रखते, आगे भी रखेंगे। अच्छा हुआ है। ನೋಡಿದ್ರಲ್ಲ ಸ್ನೇಹಿತರೆ, ಸುಂದರಕಾಂಡದಿಂದ ಅವ್ರಿಗೆ ಎಷ್ಟು ಒಳ್ಳೆಯದಾಗಿದೆ ಅಂತ. ಅವ್ರು ಏನು ಹೇಳ್ತಾ ಇದ್ದಾರೆ ಅಂದರೆ, ನಮಗೆ ಬಹಳ ಒಳ್ಳೆಯದಾಗಿದೆ, ಮನೇಲಿ ಸುಖ ಶಾಂತಿ ನೆಮ್ಮದಿ ಅಲ್ಲದೆ ನಮ್ಮ ಮಕ್ಕಳ ವಿದ್ಯಾಭ್ಯಾಸ ಆಗಿರ್ಬೋದು, ಹಣಕಾಸಿನ ವಿಚಾರ ಆಗಿರ್ಬೋದು, ಪ್ರತಿಯೊಂದು ಒಳ್ಳೆಯದಾಗಿದೆ ಅಂತ ಹೇಳ್ತಾ ಇದ್ರು. ಆಲ್ರೆಡಿ ಅವ್ರಿಗೆ ಒಂದು ಮನೆ ಇದೆ, ಇನ್ನೊಂದು ಮನೆ ಕೂಡ ಅವ್ರು ಪರ್ಚೇಸ್ ಮಾಡಿದರು. ಆ ದೇವರು ಎಲ್ಲರಿಗೂ ಸುಖ ಶಾಂತಿ ನೆಮ್ಮದಿನ ಕೊಡಲಿ ಅಂತ ನಾನು ಬೇಡ್ಕೊತೀನಿ. ಜೈ ಆಂಜನೇಯ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ನಾನು ನಿಮಗೆ ಸಿಗ್ತೀನಿ. ನನ್ನ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್.